ನೋಡಿ ಈಗ ಇತ್ತೀಚೆಗೆ ನಮ್ಮ ದಾವಣಗೆರೆಯಲ್ಲೇ ಸುಮಾರು ಸಾವಿರಾರು ಕೋಟಿ ಏನು ಗುದ್ಲಿ ಪೂಜೆಗಳು ಶಂಕುಸ್ಥಾಪನೆ ಮಾಡಿರೋದು ತಾವೇ ವಿಡಿಯೋನ ಮಾಧ್ಯಮಗಳಲ್ಲಿ ಕೊಟ್ಟು ತೋರಿಸಿದ್ದೀರಿ. ಅಷ್ಟಿಲ್ಲ ನಮ್ಗೆ ಕೆಲಸ ಎಲ್ಲ ಮಾಡ್ತಿದ್ವಿ, ಅನುದಾನ ಇಲ್ಲ ಅಂದರೆ. ಅವ್ನು 3-4 ಜನ ಹಿರಿಯರು ಮಾತಾಡಿದ್ದಾರೆ. ಆ್ಯಕ್ಚುಲಿ ಅದು ಮಾತಾಡಬಾರ್ದು, ಅದೇನೇ ಸರಿ ಇರಲಿ, ಸುಳ್ಳಿರಲಿ, ತಪ್ಪಿರಲಿ, ಸರಿ ಇರಲಿ, ಮಾತಾಡಬಾರ್ದು. ಯಾಕೆಂದರೆ ಸರ್ಕಾರ ಸುಭದ್ರವಾಗಿ ಹೋಗ್ತಿದೆ. ಸುಮಾರು 138-139 ಜನ ನಮ್ಮನ್ನೆಲ್ಲ ನಂಬಿ ಸರ್ಕಾರನ ಆಯ್ಕೆ ಮಾಡಿದ್ದಾರೆ, ಕಾಂಗ್ರೆಸ್ ಪಕ್ಷನ. ಅದನ್ನು ಬಿಟ್ಟು ನಾವು ಈ ಸಂದರ್ಭದಲ್ಲಿ ಏನಾರಿತ್ತು ಸಮಸ್ಯೆ ಅಂದರೆ ಇದನ್ನು ಕರಿತೀವಿ. CLP ಕರೆದ ಸಂದರ್ಭದಲ್ಲಿ ಏನು ಮಾತಾಡಲ್ಲ. ನಾನು ನೋಡಿದ್ದೀನಿ, ಇವರೆಲ್ಲ ಹಿರಿಯರೇ ಮಾತಾಡಿದ್ದಾರೆ, ನಾನಿನ್ನೂ ಜೂನಿಯರು. ಹಿರಿಯರೇ ಮಾತಾಡಿದ್ದಾರೆ. CLP ಸುಮ್ಮ ಕೂತಿರ್ತಾರೆ. ಅವ್ರೇನು ಹುಲಿ ಸಿಂಹ ಕಟ್ಕೊಂಬಂದಿರ್ತಾರೆ? ಯಾರು ಹುಲಿ ಸಿಂಹ ಇಟ್ಕೊಂಬಂದಿರಲ್ಲ. ಇವ್ರು ಮಾತ್ರ ಸುಮ್ಮನೆ ಕೂತಿರ್ತಾರೆ. ಇಲ್ಲಿ ಹೊರಗೆ ಬಂದು ಮಾಧ್ಯಮದಿಂದ ಮಾತಾಡೋದಲ್ಲ. ಸರ್ಕಾರ ಉತ್ತಮವಾದ ಕೆಲಸ ಮಾಡ್ತಾಯಿದೆ, ಅದ್ಭುತವಾದಂಥ ಕಾಮಗಾರಿಗಳಾಗ್ತಿದೆ. ನಿನ್ನೆನೂ ರಾಯಚೂರಲ್ಲಿ ಮನೆ ಸಿದ್ದರಾಮಯ್ಯರು ಉದ್ಘಾಟನೆ ಮಾಡಿದ್ದಾರೆ. ಎಲ್ಲ ಜಿಲ್ಲಾ ಮಟ್ಟದಲ್ಲೂ ಉದ್ಘಾಟನಾ ಕಾರ್ಯಕ್ರಮ ಮಾಡಿದೆ. ಅನುದಾನ ಇಲ್ಲದ್ರೆ ಹೆಂಗೆ ಉದ್ಘಾಟನೆ ಮಾಡ್ತಾರೆ? ನೀವೇ ಮಾಧ್ಯಮದವರು ಚೆಕ್ ಮಾಡಿರಿ, ಕ್ರಾಸ್ ಚೆಕ್ ಮಾಡಿರಿ. ಸುಮ್ಮನೆ ಉದ್ಘಾಟನೆ ಯಾರು ಮಾಡೋಕ್ಕೆ ಸಾಧ್ಯನ? ಒಬ್ಬರು ಮುಖ್ಯಮಂತ್ರಿ ಬಂದು ಅವ್ರೇನು ಹಿರಿಯರು ಮಾತಾಡಿದರೆ ಅದಕ್ಕೆಲ್ಲ ನಾವು ಇದನ್ನು ಮಾಡಬಾರ್ದು. ಸರ್ಕಾರ ಸುಭದ್ರವಾಗಿದೆ, ಸರ್ಕಾರ ಉತ್ತಮವಾದ ಕೆಲಸ ಮಾಡ್ತಿದೆ. ನಾವು ಸರ್ಕಾರ ಪರವಾಗಿ ನಿಲ್ಲಬೇಕು, ಉತ್ತಮವಾದೊಂದು ಆಡಳಿತ ಕೊಡ್ತಿರೋದನ್ನು ಕಂಟಿನ್ಯೂ ಮಾಡೋಕ್ಕೆ ಅವಕಾಶ ಕೊಡಬೇಕು. ಮಾನ್ಯ ಹಿರಿಯರಲ್ಲಿ ಮನವಿನೂ ಮಾಡ್ತೀನಿ. ನಿಮ್ಮ ಮಾತಿಗೆ ನಾನು ಎದುರಾಡ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ದಯಮಾಡಿ ಈ ಥರದ್ದು ಏನೇ ಚರ್ಚೆಗಳಿದ್ರು ಇಮಿಡಿಯೇಟ್ CLP ಕರೆಯೋಕೆ ಒಂದು ಲೆಟ್ರ್ ಕೊಡಿ. CLP ಕರೆಸಿ ಆಗು ಹೋಗೋಗಳ ಬಗ್ಗೆ ಚರ್ಚೆ ಮಾಡೋಣ. ಅದನ್ನು ಬಿಟ್ಟು ನಮ್ಮ ಸರ್ಕಾರದ ಬಗ್ಗೆ ನಾವೇ ಮಾತಾಡಿದ್ರೆ ಈಗ ವಿರೋಧ ಪಕ್ಷದವರಿಗೆ ಏನು ಟೀಕೆ ಟಿಪ್ಪಣಿ ಮಾಡೋಕ್ಕೆ ಯಾವುದೇ ಅಸ್ತ್ರಗಳಿಲ್ಲ. ನಾವಾಗಲೇ ಅಸ್ತ್ರ ಕೊಟ್ಟಂಗೆ ಆಗ್ತದೆ. ಬಾಗಲಕೋಟೆಯಲ್ಲಿ ಸಿದ್ದರಾಮಯ್ಯ ಹತ್ರ ದುಡ್ಡಿಲ್ಲ, ನಮ್ಮ ಹತ್ರ ದುಡ್ಡಿಲ್ಲ. ಸರ್ಕಾರ ಯಾರು ಸರಿ ಅದನ್ನು ನೋಡಿಲ್ಲ. ಮುಂಚೆ ಹೇಳಿದ್ರು ನೋಡಿಲ್ಲ. ನಾನು ಆ ವಿಷಯ ನೋಡಿಲ್ಲ. ರಾತ್ರಿ ಏನೋ ವ್ಯವಸ್ಥೆ ಇಲ್ಲರಿ, ಬರ್ರಿ. ನಾನು ಇವತ್ತೊಂದು 60 ಲಕ್ಷ ರೂಪಾಯಿದು ಗುದ್ಲಿ ಪೂಜೆ ಮಾಡ್ತೀನಿ ನಲ್ಲೂರಲ್ಲಿ. ನಾನು ವಾರ ಒಂದು ಕೋಟಿ, 1.5 ಕೋಟಿ, 2 ಕೋಟಿ ಗುದ್ಲಿ ಪೂಜೆ ಮಾಡ್ತಾನೇ ಇದ್ದೀನಿ. ಅನುದಾನ ಇಲ್ಲದ್ರೆ ಹೆಂಗೆ ಮಾಡ್ತಾರೆ? ಅನುದಾನದ ವಿಷಯ ಮಾತಾಡೋಂಥದ್ದೇನು ಅವಶ್ಯಕತೆ ಇಲ್ಲ. ಎಲ್ಲದೂ ಸುಭದ್ರ ಹೋಗ್ತಿದೆ. ಯಾರೋ ಒಬ್ರಿಗೆ ಅಸಮಾಧಾನ ಇರ್ತದೆ, ಇರಲ್ಲ ಅಂತಲ್ಲ. ಈ ನಮ್ಮ ಮನೆಗಳಿಗೆ ಇರ್ತದೆ. ನಮಗೆ ನಾನು ನನ್ನ ಮನೆಯವರು 3 ಮಕ್ಕಳು ಅಂದರೂ ಒಂದು ವ್ಯತ್ಯಾಸ ಇದ್ದೇ ಇರ್ತದೆ. ನಿಮ್ಮಲ್ಲಿ ಈಗ ಎಷ್ಟೊಂದು ಮಾಧ್ಯಮದವರು ನಿಮ್ಮಲ್ಲಿ ಒಂದು ಏನಾದ್ರು ವ್ಯತ್ಯಾಸ ಇರ್ತದೆ. ಹಂಗೆ ಸಹಜ. ಅದೊಂದು ಕುಟುಂಬ, ಕಾಂಗ್ರೆಸ್ ಕುಟುಂಬ, ಸರ್ಕಾರದಲ್ಲಿ ಒಂದು ಹೆಚ್ಚು ಕಮ್ಮಿ ಇರೋದು ಸಹಜ. ಅದಕ್ಕೇನು ನೀವೇನು ಪುಷ್ಟಿ ಕೊಡೋದು ಬೇಡ. 100ಕ್ಕೆ 100 ಕಾಂಗ್ರೆಸ್ ಸರ್ಕಾರ ಉತ್ತಮವಾದ ಆಡಳಿತ ಕೊಡ್ತಾರೆ. ಭ್ರಷ್ಟಾಚಾರ ಯಾಕೆ ನಡೀತದೆ? ಈಗ ನೀವು ಮಾಧ್ಯಮದವ್ರು ಬಂದು ಕ್ವಶನ್ ಕೇಳಿದ್ರೆ ನಾನು ಆನ್ಸರ್ ಮಾಡ್ತೀನಿ. ಇವ್ರು ಯಾಕೆ ಕೊಡ್ಬೇಕು ಭ್ರಷ್ಟಾಚಾರ ನಡೆಯೋಕ್ಕೆ? ಇವರು MLA ಅಲ್ವಾ? ಭ್ರಷ್ಟಾಚಾರಕ್ಕೆ ಇವ್ರು ಯಾಕೆ ಅವಕಾಶ ಕೊಡ್ಬೇಕು? ಇವ್ರು ರೈಟ್ಸ್ ಕೊಟ್ಟಿದ್ದಾರೆ ಜನ. ಭ್ರಷ್ಟಾಚಾರ ತಡೀರಿ ಅಂತ ಕೊಟ್ಟಿರೋದು, ಭ್ರಷ್ಟಾಚಾರ ಮಾಡ್ತೀರಿ ಅಂತ ಹೇಳ್ರಿ ಅಂತಲ್ಲ. ಅದಕ್ಕಾಗಿ ಇವನ್ನೆಲ್ಲ ಸುಮ್ಮನೆ ಸರ್ಕಾರದ ಒಂದು ಯಾವ್ದಾದ್ರು ಅಸಮಾಧಾನಗಳು ಇರ್ತದೆ ಕೆಲವ್ರಿಗೆ, ಹೇಳೋದು ಬೇಡದು ಯಾವ ವಿಷಯಗಳು. ಅವರೆಲ್ಲ 2 ಸರಿನೂ 3 ಸರಿ ಹೇಳಿರ್ಬೇಕು. ಈಗ ರಾಜೀನಾಮೆ ಕೊಡ್ತೀನಿ. ಯಾರು ರಾಜೀನಾಮೆ ಕೊಡಲ್ಲ. ಈ 5 ವರ್ಷ, ಮುಂದಿನ 5 ವರ್ಷ ಕಾಂಗ್ರೆಸ್ ಸರ್ಕಾರ ಇರ್ತದೆ. ನಮ್ಮ ತಾಲೂಕು ಪಂಚಾಯತಿ ಸಭಾಂಗಣ ಮಾಡಿದ್ವಿ. ಆ್ಯಕ್ಚುಲಿ ನಮ್ಮ ಲೀಡರ್ಸು, ನಮ್ಮ ಇವರೆಲ್ಲ ನನ್ನ ಹೆಸರಿಡಕ್ಕೆ ಹೋದರು. ನಾನು ಬೇಡ ಅಂತೇಳಿ ವಿರೋಧ ಮಾಡಿ ಮನೆ ಮುಖ್ಯಮಂತ್ರಿ JH ಪಟೇಲ್ ಸಭಾಂಗಣ ಅಂತ ಹೆಸರಿಟ್ಟಿದ್ದೀನಿ. ಆಮೇಲೆ ನಮ್ಮಲ್ಲಿ ಭಾಳಷ್ಟು ನಮ್ಮ ಗೋಮಾಳಗಳನ್ನ ವಸತಿ ನಿವೇಶನಗಳಾಗಿ ಪರಿವರ್ತನೆ ಮಾಡ್ತೀವಿ. ಎಲ್ಲದಕ್ಕೂ ಒಂದೊಂದು ಜಗಜ್ಯೋತಿ ಬಸವಣ್ಣನ ಹೆಸರಿಟ್ಟೀನಿ, ಒಂದು ವಿವೇಕಾನಂದನ ಹೆಸರಿಟ್ಟೀನಿ, ಸಂಗೊಳ್ಳಿ ರಾಯಣ್ಣನ ಹೆಸರಿಟ್ಟಿದ್ದೀನಿ. ಈ ಥರ ಎಲ್ಲ ಹೆಸರುಗಳು ನಾವು ಹೋರಾಟ ಮಾಡಿದ ಹೆಸರಿಡ್ತಿದ್ದೀವಿ. ಅದು ಸರಿ ಇದೆ. ಯಾವುದೇ ಕಾರಣಕ್ಕೂ ಎಲ್ಲೂ ಸಹ ಶಾಸಕರುಗಳ ಫೋಟೋಗಳು ಹಾಕೋದೇ ಆಗಲಿ, ಶಾಸಕರುಗಳ ಹೆಸರುಗಳು ಹಾಕೋದನ್ನ ನಿರ್ಬಂಧ ಮಾಡೋದು ಒಳ್ಳೆಯದು. ಯಾಕೆಂದ್ರೆ ನಾವೇ ನಮ್ಮ ಮನೆಯಿಂದ ಗ್ರಾಂಟ್ ತಂದೇನೂ ಮಾಡಲ್ಲ. ನಮ್ಮ ಮನೆ ಅಡಿಕೆ ಮಾರಿ ಏನು ನಾವು ಅನುದಾನದಲ್ಲಿ ಏನು ಕಟ್ಸ್ಕೊಟ್ರಲ್ಲ. ಸರ್ಕಾರದ ಅನುದಾನ ಜನ ಕಂದಾಯ ಕಟ್ಟರಂಥ ಅನುದಾನ ಎಲ್ಲೂ ಹಾಕ್ದಂಗೆ ಇನ್ನೂ ಸ್ವಲ್ಪ ಕಂಡೀಷನ್ ಮಾಡಿದ್ರೆ ಉತ್ತಮ. ಅಲ್ಲಿ ಎಲ್ಲಾದ್ರಾಗಲಿ ದಾವಣಗೆರೆ ಅಂತ ಹೇಳಿ ಇಡೀ ಕರ್ನಾಟಕದಲ್ಲಿ ಮೊದಲು ನಾನು ಚನ್ನಗಿರಿಯಲ್ಲೇ ಸೇರಿಸಿ ಹೇಳ್ಬಿಡ್ತೀನಿ. ನಾನು ಎಲ್ಲರೂ ಒಂದು ಹೆಸರು ಇಟ್ಕೊಂಡ್ರೆ ನೀವು ಬಂದೇಳಿ. ನಾನು ಮೊದಲು ವಿರೋಧ ಮಾಡೋ ವ್ಯಕ್ತಿನೇ ನಾನು. ಯಾಕೆಂದರೆ ಅನುದಾನ ನಂದಲ್ಲ, ಅಡಿಕೆ ದುಡ್ಡು ಮಾರಿ ದುಡ್ಡಿರತ್ತಂದಲ್ಲ. ಸರ್ಕಾರದ ಅನುದಾನ, ಸರ್ಕಾರಕ್ಕೆ ಅನುದಾನ ಬರೋದು ಯಾರು? ನನ್ನ ಹಿಂದೇನು ನಿಂತಿದ್ದಾರೆ ಜನಗಳು, ಅವ್ರು ಕಟ್ಟಿರೋಂಥ ಕಂದಾಯ ದುಡ್ಡಲ್ಲಿ ನನ್ನ ಹೆಸರು ಇಟ್ಕೊಳ್ಳೋದಕ್ಕೆ ನಾನು ವಿರೋಧ ವ್ಯಕ್ತಪಡಿಸ್ತೀನಿ. ಎಲ್ಲೇ ಇದ್ರೂ ನೀವು ಸಹ ಮೀಡಿಯಾದಲ್ಲಿ ಹೈಲೈಟ್ ಮಾಡಿ ಎಲ್ಲ ಹೆಸರು ತೆಗೆಸೋ ವ್ಯವಸ್ಥೆ ಮಾಡಿ. ಅವ್ರ ಪಕ್ಷ ಥರ ನಾವು ಹೊಗಳಲೇಬೇಕಲ್ಲ, ನಾನು ಹೊಗಳಕ್ಕೆ ಬರಲ್ಲ. ನಮ್ಮ ಸಂಸದರು ಸಾರಿ ಒಳ್ಳೆ ಕೆಲಸ ಮಾಡಿದ್ರೆ ಹೊಗಳಲೇಬೇಕಲ್ಲ. ಈಗ ಏನಾಗ್ಬಿಟ್ಟು 3-4-5 ಬಾರಿ ಅವ್ರನ್ನ ಗೆಲ್ಲಿಸಿ ಅವರೇ ಸಂಸದರು ಅನ್ನಂಗೆ ಆಗ್ಬಿಡುತ್ತದು. ಹಂಗಾಗಿ ಹಂಗೆ ಒಳ ಒಪ್ಪಂದ ಏನಿಲ್ಲಪ್ಪ. ನಾವು ಗೆಲ್ತೀವಿ ಅಂತ ಮುಂಚೆನೇ ಹೇಳಿದ್ದೆ. ನಾನು ಚುನಾವಣೆ ಪೂರ್ವ ಹೇಳಿದ್ದೆ. ಏನು ಟಿಕೆಟ್ ಅನೌನ್ಸ್ ಆಗಿದ್ದೇನೆ ಹೇಳಿದ್ವಿ, ಸರಿ ನಾವೇ ಗೆಲ್ಲೋದು ಅಂತೇಳಿ. ಹೌದಲ್ರಿ? ಹಂಗಾಗಿ ಅದಂಗೆ ಒಳ ಒಪ್ಪಂದ ಅವಾಗಲೂ ಮುಂಚೆ ಮಾಡ್ಕೊಂಡಿರ್ತೀವಿ. ಒಳ ಒಪ್ಪಂದ ಆಗಲ್ಲಲ್ಲ. 100ಕ್ಕೆ ನಮ್ಮ ಕಾರ್ಯಕರ್ತ ಪರಿಶ್ರಮ, ಕಾಂಗ್ರೆಸ್ ಪರದ ಒಂದು ಗಾಳಿಯಿಂದ ನಾವು ಗೆದ್ದಿದ್ದೀವಿ. ಅವ್ರು ಹೇಳ್ಕೊಬೋದು ಸೋತ ಮೇಲೆ ಅದೇನೋ ಅಂತಾರೆ ಕುಂಬಳಕಾಯಿ ಕಳ್ಳಂದ್ರೆ ಎಗ್ಲು ಮುಟ್ಟು ನೋಡ್ಕೊಂಡ್ರು ಅನ್ನಂಗೆ ಆಗಿದೆ ಅವ್ರ ಪರಿಸ್ಥಿತಿ. ಈಗ ಸೋತ್ಬಿಟ್ಟಾರೆ. ಜಿಲ್ಲೆಯಲ್ಲಿ BJP ಇಲ್ಲ.
ಆ ಒಂದು ಜಿಲ್ಲೆಯಲ್ಲಿ ಬಿ ಜೆ ಪಿ ಇಲ್ಲದಕ್ಕೆ ಏನಾರು ಒಂದು ಮಾತಾಡ್ತಾರಕ್ಕೆ ಹೋಗ್ತಾರೆ, ಮುಗೀತು ಬಿ ಜೆ ಪಿ ಮುಗೀತು ಅನ್ಕೊಂಬಿಡಿ. ಇಲ್ಲ ಮುಗೀತು ಅನ್ಕೊಂಬಿಡಿ ನಮ್ಮ ಜಿಲ್ಲೆಯಲ್ಲಿ. ಈಗ 4 ಜನಕ್ಕೆ ಆಲ್ರೆಡಿ ಕೊಟ್ಟಾಗಿದೆ ಸರ್. ಇನ್ನು ಅನೌನ್ಸ್ ಆಗಿಲ್ಲಲ್ಲ, ಅನೌನ್ಸ್ ಆಗಿಲ್ಲ. MLC ಸ್ಥಾನಗಳು 4 ಇದೆ. ಕಳೆದ ಚುನಾವಣೆಯಲ್ಲಿ ನಾವು 136 ಸೀಟ್ ಬಂದಿದ್ವಿ. ತದನಂತರ ಬೈ ಎಲೆಕ್ಷನಲ್ಲಿ 3 ಗೆದ್ವಿ, 139 ಚೆನ್ನಾಗಿ ಗೆದ್ದಿದ್ದೀವಿ. ಇಷ್ಟೆಲ್ಲ ಗೆಲ್ಲಬೇಕು ಅಂದರೆ ರಾಜ್ಯದಲ್ಲಿ ಪ್ರಬಲ ಕೋಮು ವೀರಶೈವ ಲಿಂಗಾಯತ ಕೋಮಿದೆ. ಆ ವೀರಶೈವ ಲಿಂಗಾಯತ ಕೋಮು ಕೈ ಹಿಡಿದಿದೆ. ಅದು ತಮಗೆಲ್ಲ ಗೊತ್ತಿರೋಂಗೆ ಭಾಳ ದಿನದಿಂದ BJP ಜೊತೆ ಗುರ್ಸ್ಕೊಂಡಂಥ ಒಂದು ಕೋಮು. ಆ ಕೋಮನ್ನು ಇವತ್ತೇನಾದ್ರು ನಾವು ಕಾಂಗ್ರೆಸ್ ಪಕ್ಷದ ಕಡೆ ಏನು ಬಂದಿದೆ ಅದನ್ನಿಲ್ಲೇ ಉಳಿಸ್ಕೊಳ್ಬೇಕಪ್ಪ ಅಂದರೆ ಅದಕ್ಕೊಂದು ಒತ್ತು ಕೊಡಬೇಕು. ಆದ ಕಾರಣ ನಾನು ನಿನ್ನೆ ಮನವಿ ಮಾಡಿದ್ದೀನಿ, ವೀರಶೈವ ಲಿಂಗಾಯತರು ಒಬ್ಬರಿಗೆ ಒಂದು ಅವಕಾಶ ಮಾಡಿಕೊಡಿ MLC ಸ್ಥಾನನ ಅಂತ. ಕೊಟ್ಟರೆ ನಮ್ಮ ಪಕ್ಷ ಬಲ ಆಗ್ತದೆ. ಏನು ಅದರಲ್ಲಿ ವೈಯಕ್ತಿಕ ಏನಿಲ್ಲ, ಪಕ್ಷ ಬಲಪಡಿಸ್ಬೇಕಪ್ಪ ಅಂದರೆ ಇವನ್ನೆಲ್ಲ ನೋಡ್ಬೇಕಾಗ್ತದೆ. ಒಂದು 4 ಸ್ಥಾನ ಇದೆ, ಒಂದೇ ಇದ್ರೆ ಬಿಡು ಫೈಟ್ ಅನ್ಬೋದು. 4 ಸ್ಥಾನ ಇರೋದ್ರಿಂದ ಒಂದು ವೀರಶೈವ ಲಿಂಗಾಯತರು ಕೊಟ್ಟರೆ ಉತ್ತಮ. ಸರ್, ಡಿಸೆಂಬರ್ ನಂತರದಲ್ಲಿ DK ಅವರು CM ಮತ್ತು ನೀವೇ ನೆಕ್ಸ್ಟ್ ಮಿನಿಸ್ಟರ್ ಆಗ್ಬೋದು. ಅದು ಹಣೆ ಬರೆದಾಗ ಏನು ಬರೆದಿದೆ ಗೊತ್ತಿಲ್ಲ. ಅವ್ರು ಡಿಸೆಂಬರ್ ನಂತರ ಮಾತಾಡೋದು ಉಳ್ಕಿದ್ದೆಲ್ಲ. ಅದಾಗಲಿ ಫಸ್ಟ್ ನಮ್ಮ ಸಾಹೇಬ್ರು ಆಗ್ಬಿಟ್ರೆ ನಾನು ಆದಂಗೆ ಡಿಸೆಂಬರ್ ನಂತರ ಮಾತಾಡ್ತೀನಿ.